ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸಿಹಿ ಕಡುಬು. ಇದನ್ನು ಗಣಪತಿ ಹಬ್ಬಕ್ಕೂ ಮಾಡ್ಬೋದು, ನಾಗರ ಪಂಚಮಿ ಕೂಡ ಮಾಡ್ಬೋದು. ಮೊದಲನೇ ಸ್ಟೆಪ್ಪಲ್ಲಿ ಅಕ್ಕಿ ಹಿಟ್ಟನ್ನ ಹುಕ್ಕರಿಸ್ಕೊಳ್ತಾ ಇದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ ಅಕ್ಕಿ ಹಿಟ್ಟನ್ನ ಹುಕ್ಕರಿಸ್ಕೋಬೇಕು. ದೊಡ್ಡದಾಗಿರೋದು ಬಟ್ಲೆ ಇಟ್ಕೊಂಡಿದ್ದೀನಿ, ಪಾತ್ರೆ ಇಟ್ಕೋಬೋದು, ಬಾಣಲೆ ಕೂಡ ಇಟ್ಕೋಬೋದು. ಖಾರ ಇಲ್ದಿರ ಅಂದರೆ ದಿನ ಸಾರು ಮಾಡೋ ಪಾತ್ರೆ ಇದ್ದರೆ ಅದನ್ನೆಲ್ಲ ಉಪಯೋಗ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಅಕ್ಕಿ ಹಿಟ್ಟನ್ನ ಏನು ಹುಕ್ಕರಿಸ್ಕೊಳ್ತೀವಲ್ಲ ಅದರಲ್ಲಿ ಸ್ವಲ್ಪ ಖಾರ ಅಂಶ ಬರುತ್ತೆ. 1/4 ಗ್ಲಾಸಷ್ಟು ನೀರು, ಚಿಟಿಕೆಯಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ತುಪ್ಪ. ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ನೀರು ಇವಾಗ ಚೆನ್ನಾಗಿ ಕುದೀತಾ ಇದೆ. 1 ಗ್ಲಾಸಷ್ಟು ಅಕ್ಕಿ ಹಿಟ್ಟು, 1ರಿಂದ 2 ಚಮಚದಷ್ಟು ಗೋಧಿ ಹಿಟ್ಟು. ಗೋಧಿ ಹಿಟ್ಟನ್ನ ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ. ಚೆನ್ನಾಗಿ ಕಲಿಸ್ಕೋಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಹಿಟ್ಟನ್ನ ಹಾಕ್ಕೊಂಡ್ಮೇಲೆ ಸುಮಾರು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಜಿಗಟು ಚೆನ್ನಾಗಿ ಬರುತ್ತೆ. ಈ ರೀತಿ ಲೋಟದಿಂದೆಯಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೋದು, ನುಣ್ಣಗೆ ಮಾಡ್ಕೋಬೋದು. ಅಕ್ಕಿ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ರೆ ಕಡುಬು ಮಾಡ್ಕೊಳ್ಳಿ, ಅಕ್ಕಿ ರೊಟ್ಟಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ಮೃದುವಾಗೂ ಬರುತ್ತೆ, ಚೆನ್ನಾಗಿ ಬರುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇವಾಗಲೇ ಕೈ ಹಾಕಿ ನಾದಲಿಕ್ಕೆ ತುಂಬಾ ಜಾಸ್ತಿ ಬಿಸಿ ಇದೆ. ಸ್ವಲ್ಪ ಆದ್ರೂ ಆರಲಿ. ಅದು ಆರಷ್ಟರಲ್ಲಿ ಇದಕ್ಕೆ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಅತ್ಯಂತ ಸುಲಭವಾಗಿರೋ ಹೂರಣದ ರೆಸಿಪಿ ಇದು. 1 ಗ್ಲಾಸಷ್ಟು ತೆಂಗಿನ ತುರಿ, ಅರ್ಧ ಗ್ಲಾಸಷ್ಟು ಬೆಲ್ಲದ ಪುಡಿ. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು 3ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಬೆಲ್ಲ ಪಾಕ ತೆಗಿಯೋ ಅವಶ್ಯಕತೆ ಏನಿಲ್ಲ. ಇಷ್ಟ ಇದ್ದರೆ ಇದಕ್ಕೆ ಸ್ವಲ್ಪ ಗಸಗಸೆ ಕೂಡ ಹಾಕ್ಕೋಬೋದು. ಹಸಿ ತೆಂಗಿನ ತುರಿಗೆ ಬದಲಾಗಿ ಒಣ ತೆಂಗಿನ ತುರಿನ ಕೂಡ ಉಪಯೋಗ ಮಾಡ್ಬೋದು. ಏಲಕ್ಕಿ 2ರಿಂದ 3. ಸುಮಾರು 2ರಿಂದ 3 ನಿಮಿಷ ಆದಮೇಲೆ ಹೂರಣ ರೆಡಿಯಾಗಿದೆ. ಉಕ್ಕರಿಸ್ಕೊಂಡಿರೋ ಅಕ್ಕಿ ಹಿಟ್ಟು ಕೂಡ ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾಗಿದೆ, ಸ್ವಲ್ಪ ಆರಿದೆ. ಆ ಪಾತ್ರೆಯಿಂದ ತೆಗೆದು, ಆ ಬಾಣಲೆಯಿಂದ ತೆಗೆದು ಬೇರೆದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಬಟ್ಟೆ ಉಪಯೋಗ ಮಾಡೋಂಗಿದ್ರೆ ತಣ್ಣೀರು ಬಟ್ಟೆನ ಉಪಯೋಗ ಮಾಡಿ. ಕೈಗೆ ಬಿಸಿ ಕೂಡ ಹತ್ತೋದಿಲ್ಲ, ಚೆನ್ನಾಗಿ ನಾದಲಿಕ್ಕೆ ಕೂಡ ಸುಲಭ ಆಗುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಕೈ ಹಾಕಿ ನಾದ್ಕೋಬೋದು. ಅಕ್ಕಿ ಹಿಟ್ಟನ್ನ ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರಾ ಅಷ್ಟೇ ಚೆನ್ನಾಗಿ ಕಡುಬಾಗಲಿ ಅಕ್ಕಿ ರೊಟ್ಟಿ ಆಗಲಿ ಚೆನ್ನಾಗಿ ಬರುತ್ತೆ. ಕಡಿಮೆ ಅಂದರೆ 2ರಿಂದ 3 ನಿಮಿಷ ಆದರೂ ಚೆನ್ನಾಗಿ ನಾದಬೇಕು, ತುಂಬಾ ಮುಖ್ಯ. ಪದೇ ಪದೇ ಹೇಳ್ತಾ ಇದ್ದೀನಿ. ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಕಡುಬನ್ನ ಮಾಡಲಿಕ್ಕೆ ಅದರದ್ದು ಅಂಗಡಿಯಲ್ಲಿ ಸಿಗುತ್ತಲ್ಲ ಪ್ಲಾಸ್ಟಿಕ್ ಮೇಕರ್, ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಯಾರಿಗೆ ಬರಲ್ಲ ಅವರು ಅದನ್ನು ಉಪಯೋಗ ಮಾಡಿ. ಅಥವಾ ಈ ರೀತಿಯಾಗಿ ಸಾಂಪ್ರದಾಯಿಕವಾಗಿ ಮಾಡೋಂಗಿದ್ರೆ ಈ ರೀತಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿಯಾಗಿ ಫಾಲೋ ಮಾಡಿ. ಒಂದು ಸತಿ ಕಲಿಯೋವರೆಗೂ ಕಷ್ಟ ಅನಿಸುತ್ತೆ, ಕಲಿತ ಮೇಲೆ ತುಂಬಾ ಸುಲಭ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಈಗ ಇದಾಗಿದೆ. 7 ಕಡುಬುಗಳನ್ನ ಮಾಡ್ಕೊಂಡಿದ್ದೀನಿ. ಹಬೆಯಲ್ಲಿ ಬೇಯಿಸ್ಕೋಬೇಕು ಸುಮಾರು 7ರಿಂದ 8 ನಿಮಿಷ ಹೈ ಫ್ಲೇಮ್ನಲ್ಲಿ. ಈಗ ಸಿಹಿ ಕಡುಬು ರೆಡಿಯಾಗಿದೆ. ಸುಮಾರು 7ರಿಂದ 8 ನಿಮಿಷ ಸ್ಟೀಮ್ ಮಾಡ್ಕೊಂಡಿದ್ದೆ, ಹಬೆಯಲ್ಲಿ ಬೇಯಿಸ್ಕೊಂಡಿದ್ದೆ. ಇಡ್ಲಿನ ಯಾವ ರೀತಿ ಬೇಯಿಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ. ಮೊದಲೇ ಹೇಳ್ದಂಗೆ ನಾಗರ ಪಂಚಮಿಗೂ ಕೂಡ ಮಾಡ್ಕೋಬೋದು, ಗಣಪತಿ ಹಬ್ಬಕ್ಕೆ ಕೂಡ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ, ಇದಕ್ಕಿಂತಲೂ ಸುಲಭವಾಗಿರೋ ಮೆಥಡ್ ಬೇರೊಂದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು.